ದೆಹಲಿ ಸಂಸತ್ ಭವನದಲ್ಲಿ ಸರ್ವಪಕ್ಷ ಸಭೆ ಪುಲ್ವಾಮಾ ಉಗ್ರ ದಾಳಿ ಹಿನ್ನೆಲೆ ಸರ್ವಪಕ್ಷ ಸಭೆಯನ್ನು ಇವತ್ತು ಕರೆಯಲಾಗಿತ್ತು. ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆಯನ್ನ ಇವತ್ತು ಕರೆಯಲಾಗಿತ್ತು. ಅದರಲ್ಲಿ ಈಗ ದಿಟ್ಟ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಅಂತ. ಪುಲ್ವಾಮಾ ಉಗ್ರ ದಾಳಿ ಹಿನ್ನೆಲೆ ಸರ್ವಪಕ್ಷಗಳ ಸಭೆ, ಅದರಲ್ಲಿ ಬಹಳಷ್ಟು ವಿಚಾರಗಳನ್ನು ಈಗಾಗಲೇ ಚರ್ಚೆ ಮಾಡಲಾಗಿದೆ. ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ಈ ಒಂದು ಸರ್ವಪಕ್ಷ ಸಭೆ ನಡೆದಿತ್ತು. ಹಲವಾರು ಮಹತ್ವದ ತೀರ್ಮಾನವನ್ನ ಈ ಒಂದು ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ಪಾಕಿಸ್ತಾನ ವಿರುದ್ಧ ಭಾರತದಿಂದ ಕಠಿಣ ಕ್ರಮ, ಹಲವು ರೀತಿಯ ಕ್ರಮಗಳ ಬಗ್ಗೆ ಸಮಾಲೋಚನೆಯನ್ನ ಈ ಒಂದು ಮಹತ್ವದ ಸಭೆಯಲ್ಲಿ ಮಾಡಲಾಗಿದೆ. ಸರ್ವಪಕ್ಷಗಳ ಸಭೆಯನ್ನ ಇವತ್ತು ಕರೆಯಲಾಗಿತ್ತು. ಸೇನಾ ಕಾರ್ಯಾಚರಣೆ ಸೇರಿ ಹಲವಾರು ದಿಟ್ಟ ಕ್ರಮಗಳು ಆಗಲೇಬೇಕು ಅನ್ನೋದು ನಿಟ್ಟಿನಲ್ಲಿ ಆರ್ಥಿಕ ಮತ್ತು ರಾಜತಾಂತ್ರಿಕ ಹೊಡೆತವನ್ನ ನೀಡೋದಕ್ಕೆ ಈಗ ಚಿಂತನೆಯನ್ನ ನಡೆಸಲಾಗಿದೆ. ಜಗತ್ತಿನ ಎದುರು ಪಾಕ್ ಅನ್ನ ಏಕಾಂಗಿಯಾಗಿ ಮಾಡೋದಕ್ಕೆ, ಐಸೋಲೇಟ್ ಮಾಡೋದಕ್ಕೆ ಮಾತುಕತೆಗಳು ಆಗಿದ್ದಾವೆ. ಮಾತನ್ನ ಅಲ್ಲಿ ಅಭಿಪ್ರಾಯಗಳು ವ್ಯಕ್ತವಾಗಿರೋದು. ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನದ ವಿರುದ್ಧ ಹೋರಾಟ, FATF ನಲ್ಲಿ ಕಪ್ಪು ಪಟ್ಟಿಗೆ ಪಾಕ್ ಅನ್ನ ಸೇರಿಸೋದಕ್ಕೆ, ಬ್ಲಾಕ್ ಲಿಸ್ಟ್ ಮಾಡೋದಕ್ಕೆ ಈಗ ಯೋಚನೆ ಮಾಡಲಾಗಿದೆ. FATF ಜಾಗತಿಕ ಹಣಕಾಸು ನಿಗಾ ಸಂಸ್ಥೆ, ಅದರಲ್ಲಿ ಬ್ಲಾಕ್ ಲಿಸ್ಟ್ ಮಾಡಬೇಕು. ಜೊತೆಗೆ ಪಾಕಿಸ್ತಾನದ ಜೊತೆ ಯಾವುದೇ ಮಾತುಕತೆ ಸಾಧ್ಯವೇ ಇಲ್ಲ. ಪಾಕಿಸ್ತಾನ ಉಗ್ರವಾದವನ್ನ ಹಿಂಬಾಗಿಲಿನಿಂದ ಬೆಂಬಲಿಸ್ತಾ ಇದೆ. ಈಗ ಜಗತ್ತಿನ ಎಲ್ಲಾ ದೇಶಗಳಿಗೂ ಕೂಡ ಇದು ಅರಿವಾಗಿದೆ. ಸರ್ವಪಕ್ಷ ಸಭೆಯಲ್ಲಿ ಈ ಒಂದು ದಿಟ್ಟ ನಿರ್ಧಾರಕ್ಕೆ ಬರಲಾಗಿರುವಂತದ್ದು. ಶಾಂತಿ ಮಾತುಕತೆಯಲ್ಲಿ ಯಾವುದೇ ಪ್ರಯೋಜನ ಇಲ್ಲ, ಪ್ರಾಮಾಣಿಕತೆ ಇಲ್ಲ ಪಾಕಿಸ್ತಾನದವರಿಗೆ. ಸಿಂಧು ನೀರು ಹಂಚಿಕೆ ಒಪ್ಪಂದ ತಡೆಗೆ ಚಿಂತನೆ, ಪಾಕ್ ಜೊತೆ ಒಪ್ಪಂದ ಮುರಿಯೋದಕ್ಕೆ ಈಗ ಚಿಂತನೆಯನ್ನ ಮಾಡಲಾಗಿದೆ.